Hello. Hello students. So how you guys doing? So in this video we will be learning how to solve system of linear equations. If three equations are given, how to solve system of linear equations using matrix method. Okay. So matrix method use ಮಾಡಿ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಆಲ್ರೆಡಿ ಒಂದು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಿ? ಫಸ್ಟ್ ಸ್ಟೆಪ್ ರೈಟ್ ax equal to b. ಸೊ ಫಸ್ಟ್ ಸ್ಟೆಪ್ ಏನು ಬರುತ್ತೆ? ax equal to b. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಿ? ಯು ವಿಲ್ ರೈಟ್ x equal to a inverse into b. ax equal to b. ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ? ನೆಕ್ಸ್ಟ್ ಸ್ಟೆಪ್ ಇಟ್ ವಿಲ್ ಬಿ x equal to a inverse into b. So call this as equation 2. So equation 2 ಅಂತ ಕರೀರಿ. Okay. So next ಏನು ಮಾಡ್ತೀರಿ? You will write the matrix A. So matrix ಏನ ಬರ್ಕೊಂತೀರಾ? So matrix ಏನ ಹೆಂಗೆ ಬರ್ಕೊಂತೀರಿ? You will write matrix A as So matrix A ಹೆಂಗೆ ಬರ್ತೀರಾ ನೋಡಿ? So you will write matrix A as 1. ಏನು ಮಾಡ್ತೀರಿ? ಮ್ಯಾಟ್ರಿಕ್ಸ್ ಹೆಂಗೆ ಬರ್ತೀರಿ? ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್. ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ವೈ ಝೆಡ್ ಬರ್ಕೋರಿ, ಎಲ್ಲ ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟು. ಸೊ 1 -1 +2 ಹೌದಾ? ನೆಕ್ಸ್ಟ್ 3x + 4y - 5z ಇದ್ರದ್ದು ಕೋಎಫಿಷಿಯಂಟ್ ಬರ್ಕೋರಿ. 3x + 4y - 5z ಇದ್ರ ಕೋಎಫಿಷಿಯಂಟ್ ಬರ್ದ್ರೆ ಏನಾಗುತ್ತೆ ನೋಡ್ರಿ. ಕೋಎಫಿಷಿಯಂಟ್ಸ್ನ ಬರ್ಕೋರಿ. ಎಕ್ಸ್ ವೈ ಝೆಡ್ ನಿಮ್ಮ 3 4 ಓಕೆ 3 4 -5 ಅಂತ 3 4 -5. ನೆಕ್ಸ್ಟ್ ಥರ್ಡ್ ಈಕ್ವೇಷನ್ ಇನ್ ಕೋಎಫಿಷಿಯಂಟ್ಸ್. ಥರ್ಡ್ ಈಕ್ವೇಷನ್ ಏನೈತೆ ನೋಡ್ರಿ? 2x - y + 3z 2x - y + 3z ಇದ್ರ ಕೋಎಫಿಷಿಯಂಟ್ಸ್ನ ಬರೆದ್ರೆ ಏನಾಗುತ್ತೆ ನೋಡ್ರಿ. ಸೊ ಇದ್ರ ಕೋಎಫಿಷಿಯಂಟ್ಸ್ನ ಬರೆದ್ರೆ 2 -1 2 -1 ಮತ್ತೆ 3 ಬಂತು. ಸೊ ಮ್ಯಾಟ್ರಿಕ್ಸ್ ಎ ಬರ್ಕೊಂಡ್ರ. ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಎ ಬರ್ಕೊಂಡ್ಕೊಳ್ಳೋಣ. ನೆಕ್ಸ್ಟ್ ಕೆಲಸ ಏನಂದ್ರೆ ಯು ಶುಡ್ ರೈಟ್ ಮ್ಯಾಟ್ರಿಕ್ಸ್ ಎಕ್ಸ್. ಸೊ ಮ್ಯಾಟ್ರಿಕ್ಸ್ ಎ ಬರ್ಕೊಂಡ್ರೆ ನೆಕ್ಸ್ಟ್ ಏನು ಬರುತ್ತೆ? ಮ್ಯಾಟ್ರಿಕ್ಸ್ ಎಕ್ಸ್. ಸೊ ಮ್ಯಾಟ್ರಿಕ್ಸ್ ಎಕ್ಸ್ ಏನು ಬರ್ತೀರಿ? ಯು ವಿಲ್ ರೈಟ್ ಎಕ್ಸ್ ವೈ ಆ್ಯಂಡ್ ಝೆಡ್. ಓಕೆ. ಸೊ ನೆಕ್ಸ್ಟ್ ಏನು ಬರ್ಕೋರಿ? ಮ್ಯಾಟ್ರಿಕ್ಸ್ ಬಿ ಬರ್ಕೋರಿ. ಮ್ಯಾಟ್ರಿಕ್ಸ್ ಬಿ ಅಂದ್ರೆ ಏನು ಬರ್ಕೋತೀರಿ ನೋಡ್ರಿ? ಮ್ಯಾಟ್ರಿಕ್ಸ್ ಬಿ ಅಂದ್ರೆ ಏನು ಬರ್ತೀರಿ? ಬಿ ಅಂದ್ರೆ ವಿಚ್ ಆರ್ ದೇರ್ ಇನ್ ದ ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಯಾವ್ದು ನೋಡ್ರಿ? ಈಕ್ವಲ್ ಟು 7 - 5 12. ಸೊ ಈಕ್ವಲ್ ಟು ಆದ್ಮೇಲೆ ಏನದೋ ಅದನ್ನು ಬರ್ಕೋರಿ. ಸೊ ಏನು ಬಂತು ಹಂಗಾರೆ? ಯು ವಿಲ್ ಗೆಟ್ 7 - 5 12 ಬಂತು ಹೌದಾ? ಸೊ ಮ್ಯಾಟ್ರಿಕ್ಸ್ ಬಿನೂ ಬರ್ಕೊಂಡ್ರಿ. ಸೊ ಮ್ಯಾಟ್ರಿಕ್ಸ್ ಎ ಬರ್ಕೊಂಡ್ರಿ, ಮ್ಯಾಟ್ರಿಕ್ಸ್ ಎಕ್ಸ್ ಬರ್ಕೊಂಡ್ರಿ, ಮ್ಯಾಟ್ರಿಕ್ಸ್ ಬಿ ಬರ್ಕೊಂಡ್ರಿ. ನೆಕ್ಸ್ಟ್ ನಾವೇನು ಮಾಡ್ಬೇಕಂದ್ರೆ ನಮ್ಮ ಇಂಟೆನ್ಷನ್ ಏನಂದ್ರೆ ನಮ್ಮ ಇಂಟೆನ್ಷನ್ ಏನು? ಈ ಕ್ವಶನ್ ಒಳಗಡೆ ನಮ್ಮ ಇಂಟೆನ್ಷನ್ ಏನು? ವಿ ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್. ನಮ್ಮ ಕೆಲಸ ಏನಂತಂದ್ರೆ ನಮ್ಮ ಕೆಲಸ ಎಕ್ಸ್ ವೈ ಮತ್ತು ಝೆಡ್ನ ಕಂಡುಹಿಡಿಯೋದು. ಓಕೆ. ಸೊ ಎಕ್ಸ್ ವೈ ಝೆಡ್ನ ಕಂಡುಹಿಡಿದ್ರೆ ನಮ್ಮ ಕೆಲಸ ಮುಗೀತು. ಸೊ ನಮ್ಮ ಕೆಲಸ ಎಕ್ಸ್ ವೈ ಝೆಡ್ನ ಕಂಡುಹಿಡಬೇಕು. ಸೊ ಎಕ್ಸ್ ವೈ ಝೆಡ್ನ ಕಂಡುಹಿಡಬೇಕಂದ್ರೆ ನಾವೇನು ಮಾಡಬೇಕು? ಎಕ್ಸ್ ವೈ ಝೆಡ್ನ ಕಂಡುಹಿಡಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ವಿ ಶುಡ್ ಫೈಂಡ್ ದ ಕ್ಯಾಪಿಟಲ್ ಎಕ್ಸ್. ಕ್ಯಾಪಿಟಲ್ ಎಕ್ಸ್ ಬೇಕಂದ್ರೆ ಏನು ಮಾಡ್ತೀರಿ? ಎ ಇನ್ವರ್ಸ್ ಇಂಟು ಬಿ. ಸೊ ಕ್ಯಾಪಿಟಲ್ ಎಕ್ಸ್ ಕಂಡಿಡಿದ್ರೆ ಏನು ಸಿಗುತ್ತೆ? ಎ ಇನ್ವರ್ಸ್ ಇಂಟು ಬಿ ಸಿಗುತ್ತೆ. ಸೊ ಕ್ಯಾಪಿಟಲ್ ಎಕ್ಸ್ ಕಂಡಿಡಿದ್ರೆ ಏನು ಕಂಡಿಡ್ದಂಗೆ? ಎಕ್ಸ್ ವೈ ಝೆಡ್ ಕಂಡಿಡ್ದಂಗೆ. ತಿಳಿತಾ? ಸೊ ಸ್ಟಾರ್ಟ್ ಮಾಡೋಣ ಹಂಗಾರ. ಓಕೆ. ಸೊ ಹಂಗಾರೆ ಕ್ಯಾಪಿಟಲ್ ಎಕ್ಸ್ ಬೇಕಂದ್ರೆ ಏನು ಕಂಡಿಡ್ಬೇಕು ನಾವು? ವಿ ಶುಡ್ ಫೈಂಡ್ ಎ ಇನ್ವರ್ಸ್ ಇಂಟು ಬಿ. ಸೊ ಎ ಇನ್ವರ್ಸ್ ಇಂಟು ಬೇಕಂದ್ರೆ ಎ ಇನ್ವರ್ಸ್ ಇಂಟು ಬಿ ಬೇಕಂದ್ರೆ ಮೊದಲು ಏನು ಕಂಡಿಡ್ಬೇಕು? ಎ ಇನ್ವರ್ಸ್ ಕಂಡಿಡ್ಬೇಕು. ಎ ಇನ್ವರ್ಸ್ ಅಂದ್ರೆ ಏನು? ಸೊ ಎ ಇನ್ವರ್ಸ್ ಅಂದ್ರೆ ಅಡ್ಜಾಯಿಂಟ್ ಆಫ್ ಎ divided by determinant of a. So a inverse ಅಂದ್ರೆ ಏನ್ರಿ? It is nothing but adjoint of a divided by determinant of a. ತಿಳಿತಾ? a inverse ಅಂದ್ರೆ adjoint of a divided by determinant of a. So next simple adjoint of a ಹೆಂಗೆ ಕಂಡಿಡ್ತೀರಿ ನೋಡ್ರಿ? ಸೊ adjoint of a ಅಂದ್ರೆ ಏನು ಮಾಡಿದ್ರಿ? adjoint of a ಅಂದ್ರೆ ಎಲ್ಲ ಕೋಫ್ಯಾಕ್ಟರ್ಸ್ನ ಕಂಡು ಹಿಡಿದು ಕೋಫ್ಯಾಕ್ಟರ್ಸ್ನ ಏನು ಮಾಡಿಬಿಟ್ರಿ? ಟ್ರಾನ್ಸ್ಪೋಸ್ ಮಾಡಿಬಿಟ್ರಿ. ಸೊ ಕೋಫ್ಯಾಕ್ಟರ್ಸ್ನ ಕಂಡು ಹಿಡಿದು ಕೋಫ್ಯಾಕ್ಟರ್ಸ್ನ ಟ್ರಾನ್ಸ್ಪೋಸ್ ಮಾಡಿಬಿಟ್ರೆ ಅವಾಗ ನಿಮ್ಗೆ ಏನು ಸಿಗುತ್ತೆ? ಅಡ್ಜಾಯಿಂಟ್ ಸಿಗುತ್ತೆ. ಕರೆಕ್ಟಾ? ಕೋಫ್ಯಾಕ್ಟರ್ಸ್ನ ಕಂಡು ಹಿಡಿದು ಕೋಫ್ಯಾಕ್ಟರ್ಸ್ನ ಟ್ರಾನ್ಸ್ಪೋಸ್ ಮಾಡಿಬಿಟ್ರೆ ನಿಮ್ಗೆ ಸಿಗುತ್ತೆ? ಅಡ್ಜಾಯಿಂಟ್ ಸಿಗುತ್ತೆ. ಆಮೇಲೆ ಏನು ಮಾಡಿ? ಡಿಟರ್ಮಿನೆಂಟ್ ಆಫ್ ಎ ಕಂಡಿಡ್ರಿ. ಸೊ ಅಡ್ಜಾಯಿಂಟ್ ಆಫ್ ಎ ಸ್ಟಾರ್ಟ್ ಮಾಡೋಣ ಈಗ ಕನ್ನಡಕ್ಕೆ. ಸೊ ಎಸ್ ಅಡ್ಜಾಯಿಂಟ್ ಆಫ್ ಎ ಸ್ಟಾರ್ಟ್ ಮಾಡೋಣ ಈಗ. ಫಸ್ಟ್ ಎಲಿಮೆಂಟ್ ಯಾವ್ದೈತೆ ನೋಡ್ರಿ? 1. ಸೊ 1ನೇದ್ದು ಫಸ್ಟ್ ರೋ ಒಳಗಡೆ 1 ಅನ್ನೋ ಎಲಿಮೆಂಟ್ ಐತಿ. ಸೊ 1 ಇನ್ ಕೋಫ್ಯಾಕ್ಟರ್ಸ್ನ ಕಂಡಿದ್ರಿ. ಹೆಂಗೆ ಕಂಡಿದ್ರಿ? So 1 it is present in the first row first column. So 1 it is present in the first row first column. So first row first column na ಬಿಟ್ರಿ ಏನು ಉಳಿತು ನೋಡ್ರಿ? 4 - 5 - 1 3. So 4 - 5 - 1 3. ಇದನ್ನ ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? 4 3s are 12 4 3s are 12 minus
-1 into -5 +5. So 4 3s are 12. -1 into -5 +5 ಬಂದಿರುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಏನಾಯ್ತು ಮೈನಸ್ ಆಯ್ತು. ಸೊ ಏನು ಬರುತ್ತೆ 4 3s are 12 -5. ಸೊ 12 - 5 ಎಷ್ಟು ಬಂತು ನೋಡ್ರಿ ಆನ್ಸರ್. ಸೊ 12 - 5 ಯು ಗಾಟ್ ಇಟ್ ಆಸ್ 7. ಕರೆಕ್ಟಾ? ಸೊ 7 ಬಂತು. ಸೊ 7 ಇಂದ ಸೈನ್ ಏನಿಸ್ತೀರಿ ಸೈನ್ಸ್ ನೆನಪದವನಿಲ್ರಿ. ಸೈನ್ಸ್ ಇವು ಏನು ಹಚ್ತಿದ್ವಿ ಹೇಳ್ರಿ ಸೈನ್ಸ್ ಅದಿಲ್ಲೇ. ಸೊ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ನೆನಪದವ. ನೆನಪಿತ್ತಂದ್ರೆ ಸೊ ಹಂಗಾರ 7 ಇಂದ ಸೈನ್ ಏನಿಸ್ತೀರಿ 7 ಇಂದ ಸೈನ್ ಏನು ಬರುತ್ತೆ ಪ್ಲಸ್ ಬರುತ್ತೆ. ಸೊ 7 ಇಂದ ಸೈನ್ ಏನು ಬರುತ್ತೆ ಪ್ಲಸ್ ಬರುತ್ತೆ. ಅದು ಬರೆದ್ರು ಅಷ್ಟು ಬಿಟ್ರು ಅಷ್ಟ. ನೆಕ್ಸ್ಟ್ ಎಲಿಮೆಂಟ್ ಯಾವ್ದೈತಿ ನೋಡ್ರಿ 1 ಮುಗಿತಾ. ನೆಕ್ಸ್ಟ್ ಎಲಿಮೆಂಟ್ ಯಾವ್ದೈತಿ. ನೆಕ್ಸ್ಟ್ ಎಲಿಮೆಂಟ್ ವಿ ಆರ್ ಹ್ಯಾವಿಂಗ್ ಈಸ್ -1. ಸೊ -1 ಯಾವ ಕಾಲಮ್ದಾಗ ಐತಿ. ಸೊ -1 it is present in the first row second column. So -1 it is present in the first row second column. So -1 it is present in the first row second column. So first row second column ನ ಬಿಟ್ಬಿಡ್ರಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ಬಿಟ್ರೆ ಏನು ಉಳಿತು ನೋಡ್ರಿ 3 -5 2 3. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ಬಿಟ್ರೆ ಏನು ಉಳಿತು 3 -5 2 3. ಸೊ 3 -5 2 3 ಸಾಲ್ವ್ ಮಾಡ್ರಿ. ಡಿಟರ್ಮಿನೆಂಟ್ ಏನು ಬರುತ್ತೆ ನೋಡ್ರಿ 3 3s 9 ಮೈನಸ್ 3 3s 9 ಆದ್ಮೇಲೆ ಮೈನಸ್ ಬರ್ಕೊಂಡ್ಬಿಡ್ರಿ ಮೊದ್ಲು, ಅಂದ್ರೆ ಕನ್ಫ್ಯೂಷನ್ ಆಗಂಗಿಲ್ಲ. 3 3s 9 ಮುಂದೆ ಬರ್ಕೋಬೇಕು ಮೈನಸ್. 3 3s 9 ಮುಂದೇನು ಬರ್ಕೋರಿ ಮೈನಸ್. ಸೊ 3 3s 9 ಮೈನಸ್ ಆದ್ಮೇಲೆ ಏನ್ ಬರ್ಕೋಬೇಕು 2 into -5 2 into -5 ಎಷ್ಟು ಬರುತ್ತೆ -10. ಸೊ ಮೈನಸ್ ಆಫ್ -10 ಏನಾಯ್ತು +10 ಆಯ್ತು. ಸೊ 10 + 9 ಎಷ್ಟು ಬರುತ್ತೆ ನೋಡ್ರಿ 10 + 9 ಇಟ್ ಈಸ್ 19 ಬಂತು. ಸೊ 10 + 9 19 ಬಂತು. ಆಮೇಲೆ ನೆನಪಿರ್ಲಿ ನಾವೇನ್ ಬರೆಯತ್ತಿಲ್ಲ ಈಗ ಕೋ ಫ್ಯಾಕ್ಟರ್ಸ್, ಅದನ್ನ ರೋ ವೈಸ್ ಬರೆಯತ್ತಿಲ್ಲ. ಅದು ಹೆಂಗ್ ಬರತ್ತೀವಿ ಡೈರೆಕ್ಟ್ ಆಗಿ ಟ್ರಾನ್ಸ್ಪೋಸ್ ಮಾಡ ಬರತ್ತೀವಿ. ಯಾಕಂದ್ರೆ ವಿ ಆರ್ ರೈಟಿಂಗ್ ದ ಅಡ್ಜಾಯಿಂಟ್. ನಾವು ಡೈರೆಕ್ಟ್ ಆಗಿ ಅಡ್ಜಾಯಿಂಟ್ ನ ಬರತ್ತೀವಿ. ಕೋ ಫ್ಯಾಕ್ಟರ್ಸ್ ನ ಬರೋದು ಟ್ರಾನ್ಸ್ಪೋಸ್ ಮಾಡತ್ತಿಲ್ಲ, ಡೈರೆಕ್ಟ್ ಆಗಿ ಅಡ್ಜಾಯಿಂಟ್ ನ ಬರತ್ತೀವಿ. ಹಿಂಗಾಗಿ ಬರ್ತೀವಿ ಕಾಲಮ್ ವೈಸ್ ಬರೋಣ. ಓಕೆ. ಸೊ ಆನ್ಸರ್ ಎಷ್ಟು ಬಂತು 19 ಬಂತು. ಸೊ ಆನ್ಸರ್ 19 ಬಂತು. 19 ಇಂದ ಸೈನ್ ಏನಿಸ್ತೀರಿ ಮೈನಸ್. ಸೊ 19 ಇಂದ ಸೈನ್ ಏನ್ ಬಂತು ಮೈನಸ್ ಬಂತು. ಸೊ ಹಿಂಗಾಗಿ ಬಂತು -19 ಬಂತು. ಕರೆಕ್ಟಾ? ಸೊ ಯು ಗಾಟ್ ದ ಆನ್ಸರ್ ಆಸ್ -19. ನೆಕ್ಸ್ಟ್ ಐತಿ 2. ಸೊ 2 ಇಟ್ ಈಸ್ ಪ್ರೆಸೆಂಟ್ ಇನ್ ವಿಚ್ ರೋ ವಿಚ್ ಕಾಲಮ್. ಸೊ ಇಲ್ಲೇನು 2 ಐತಲ್ಲ 2 ಯಾವ ರೋ ಯಾವ ಕಾಲಮ್ದಾಗ ಐತಿ 2 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಥರ್ಡ್ ಕಾಲಮ್. ಸೊ ಇಲ್ಲೇನು 2 ಐತಲ್ಲ 2 ಯಾವ ರೋ ಯಾವ ಕಾಲಮ್ದಾಗ ಐತಿ 2 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಥರ್ಡ್ ಕಾಲಮ್. ಸೊ 2 ದಿಸ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಥರ್ಡ್ ಕಾಲಮ್. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ನ ಬಿಟ್ರೆ ಏನು ನೋಡ್ತಾ ನೋಡ್ರಿ. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ನ ಬಿಟ್ರೆ 3 4 2 -1. ಸೊ 3 4 2 -1 ನೋಡಿತಾವ. ಕರೆಕ್ಟಾ? ಸೊ 3 into -1 -3 minus 4 2s 8. ಸೊ -3 -8 ಎಷ್ಟು ಬಂತು -3 -8 ಎಷ್ಟು ಬಂತು -11 ಬಂತು. ಓಕೆ. ಸೊ -11 ಬರೀರಿ. -11 ಬರ್ದ್ರ. ಓಕೆ -11 ಬರ್ದ್ರಿ. -11 ಇಂದ ಸೈನ್ ಏನ್ ಬರ್ತು ನೋಡ್ರಿ. -11 ಇಂದ ಸೈನ್ ಏನ್ ಬರ್ತು ಪ್ಲಸ್ ಬಂತು. ತಿಳಿತಾ? ಯಾರು ಹೇಳತ್ತೀನಿ ಗೊತ್ತಾತ ನಾವು -11 ಬರ್ಕೊಂಡ್ರಿ ಇಲ್ಲಿ. ಸೊ -11 ಬರ್ಕೊಂಡ್ರಲ್ಲ -11 ಇಂದ ಸೈನ್ ಏನ್ ಬರುತ್ತೆ ನೋಡ್ರಿ. -11 ಇಂದ ಸೈನ್ ಏನ್ ಬರುತ್ತೆ ಪ್ಲಸ್ ಬರುತ್ತೆ. ಸೊ -11 ಇಂದ ಸೈನ್ ಪ್ಲಸ್ ಬಂದ್ರೆ ಏನ್ ಬರುತ್ತೆ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ತಿಳಿತಾ ಇದು? ಎಸ್. ಓಕೆ. ಸೊ 7 -19 -11 ಬಂತ. ನೆಕ್ಸ್ಟ್ ವಿಲ್ ಮೂವ್ ಟು ದ ಸೆಕೆಂಡ್ ರೋ. ಸೆಕೆಂಡ್ ರೋ ಕೂಡ ಫಸ್ಟ್ ಎಲಿಮೆಂಟ್ ಐತಿ ನೋಡ್ರಿ 3 ಐತಿ. ಸೊ 3 ಯಾವ ರೋ ಯಾವ ಕಾಲಮ್ದಾಗ ಐತಿ. ಸೊ 3 ಯಾವ ರೋ ಯಾವ ಕಾಲಮ್ದಾಗ ಐತಿ 3 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ 3 ಸೆಕೆಂಡ್ ರೋ ಫಸ್ಟ್ ಕಾಲಮ್ದಾಗ ಐತಿ. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ನ ಬಿಟ್ರೆ ಏನ್ ನೋಡ್ತಾ ನೋಡ್ರಿ -1 2 -1 3 -1 2 -1 3. ಸೊ ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ರಿ. -1 into 3 -1 into 3 -3 -1 into 2 -2. ಸೊ ಮೈನಸ್ ಆಫ್ -2 ಏನಾಯ್ತು ಪ್ಲಸ್ 2 ಆಯ್ತು. ಸೊ ಹಿಂಗಾಗಿ ಏನಾಯ್ತು -3 + 2 -3 + 2 ಅಂದ್ರೆ ಏನ್ ಬಂತು ನೋಡ್ರಿ -1 ಬಂತು. ಸೊ -3 + 2 ಏನ್ ಬಂತು -1 ಬಂತು. ಕರೆಕ್ಟಾ? ಈಗ -1 ಹಿಂದ ಸೈನ್ ಏನಿಸ್ತೀರಿ -1 ಹಿಂದ ಸೈನ್ ಏನಿಸ್ತೀರಿ ಮೈನಸ್ ಹಚ್ತೀರಿ. ಸೊ -1 ಹಿಂದ ಸೈನ್ ಮೈನಸ್ ಹಚ್ಚಿದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು. ಸೊ ಹಿಂಗಾಗಿ ಏನಾಯ್ತು +1 ಆಯ್ತು. ತಿಳಿತಾ? ಓಕೆ. ಸೊ ನೆಕ್ಸ್ಟ್ ಎಲಿಮೆಂಟ್ is 4. next element is 4. so 4 it is present in which row which column. so 4 it is present in second row second column. so 4 ಎಲ್ಲಿ ಐತಿ ನೋಡ್ರಿ 4 it is present in the second row second column. 4 second row second column ದಾಗ ಐತಿ. so second row second column ಅನ್ನು ಬಿಟ್ರೆ ಏನು ಉಳಿತಾವ ನೋಡ್ರಿ 1 2 2 3. so second row second column ದಾಗ ಇಟ್ರೆ ಏನು ಉಳಿತಾವ you will get 1 2 2 3 ಉಳಿತಾವ. ಹೌದಾ? so second row second column ನ ಬಿಟ್ರೆ ಏನು ಉಳಿತಾವ ಏನು ಉಳಿತಾವ ಅಂದ್ರೆ 1 2 2 3. ಸೊ ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡ್ರಿ 1 2 2 3 1 2 2 3 ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡಿದ್ರೆ ಬರುತ್ತೆ ನೋಡ್ರಿ 1 3s
3 minus 2 to the 4. So 3 minus 4 ಎಷ್ಟು ಬಂತು? 3 minus 4 ಎಷ್ಟು ಬಂತು? minus 1 ಬಂತು. 3 minus 4 minus 1 ಬಂತು. So minus 1 in the sign ಏನು ಬರೀತೀರಿ? minus 1 in the sign you will write it as plus. So minus 1 in the sign plus ಬರೆದ್ರೆ plus into minus ಏನು ಬರುತ್ತೆ? minus ಬರುತ್ತೆ. So answer will be minus 1 again. ತಿಳಿತಾ ಇದು? So yes, ತಿಳಿದು ಅನ್ಕೊಂಡಿನಿ. So next we will be move on to second row third column. ಯಾವ್ದು ಬರುತ್ತೆ ನೋಡ್ರಿ? minus 5. So second row third column ಅಂದ್ರೆ ಯಾವ್ದು ಬಂತು? minus 5. So minus 5 it is present in second row third column. So minus 5 ಇಲ್ಲಿ ಏನೈತಲ್ಲ minus 5 it is present in the second row third column. So minus 5 it is present in the second row third column. So second row third column ದಾಗೈತಿ. ಅದನ್ನ ಬಿಟ್ರೆ ಏನು ಉಳಿತಾವ ನೋಡ್ರಿ? ಇದನ್ನ ಬಿಟ್ರೆ 1 minus 1 2 minus 1. So 1 minus 1 2 minus 1 ಉಳಿತಾ? ಈಗ ಹಂಗಾರೆ ಏನು ಮಾಡ್ರಿ? ಈಗ ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡ್ರಿ. 1 minus 1 2 minus 1 ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದ್ರೆ 1 into minus 1 1 into minus 1 is minus 1 minus 2 into minus 1 minus 2. So minus 1 minus of minus 2 ಏನು ಬರುತ್ತೆ ನೋಡ್ರಿ? minus 1 minus of minus 2 ಏನು ಬರುತ್ತೆ? plus 2 ಬರುತ್ತೆ. So minus 1 plus 2 ಅಂದ್ರೆ ಏನು ಬಂತು? plus 1 ಬಂತು. So plus 1 ಇಲ್ಲಿ ಬರೀರಿ, plus 1 ಇಲ್ಲಿ ಬರ್ರಿ. ಅದರ ಹಿಂದೆ ಸೈನ್ ಏನು ಬರೀತೀರಿ? ಮೈನಸ್ ಬರೀತೀರಿ. ಸೊ ಅದರಿಂದ ಸೈನ್ ಮೈನಸ್ ಬರೀತೀರಿ, ಯಾಕಂದ್ರೆ ಇಲ್ಲಿ ಮೈನಸ್ ಐತಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಸೊ ಆನ್ಸರ್ ಏನು ಬಂತು? ಮೈನಸ್ ಬಂತು. ತಿಳಿತಾ? ಸೊ ಸೆಕೆಂಡ್ ಕಾಲಮ್ ಸಿಕ್ತಾ? ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ದ ಥರ್ಡ್ ರೋ. ಥರ್ಡ್ ರೋ ಒಳಗಡೆ ಏನು ಫಸ್ಟ್ ಎಲಿಮೆಂಟ್ 2 ಐತಿ. ಸೊ 2 ಯಾವ ಕಾಲಮ್ದಾಗ ಐತಿ? ಸೊ 2 it is 2 present in the third row first column. So 2 it is present in the third row first column. So third row first column ನ ಬಿಟ್ರೆ ಏನು ಉಳಿತಾವ ನೋಡ್ರಿ? ಏನು ಉಳಿತಾವು? minus 1 2 4 minus 5 minus 1 2 4 minus 5 ಉಳಿತು. ಸೊ ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡ್ರಿ. minus 1 into minus 5 minus 1 into minus 5 ಬಂತು plus 5 minus 1 into minus 5 ಬಂತು plus 5 minus 4 to the 8. So minus 1 into minus 5 is plus 5 minus 4 to the 8. So plus 5 minus 8. So plus 5 minus 8 answer ಏನು ಬರುತ್ತೆ ನೋಡ್ರಿ? plus 5 minus 8 answer will be minus 3. So minus 3 in the sign ಏನು ಬರೀತೀರಿ? So minus 3 in the sign ಏನು ಬರೀತೀರಿ? You will be writing plus. So minus 3 in the sign ಏನು ಬರೀತೀರಿ? plus ಬರೀತೀರಿ. So plus into minus ಏನು ಬರುತ್ತೆ? minus ಬರುತ್ತೆ. So answer will be minus 3. ತಿಳಿತಾ ಇದು? next element will be minus 1. next element is minus 1. So minus 1 ಯಾವ ರೋ ಯಾವ ಕಾಲಮ್ ದಾಗ ಐತಿ? minus 1 ಕಣ್ ತೆಗೆದು ನೋಡ್ರಿ. minus 1 ಯಾವ ಕಾಲಮ್ ದಾಗ ಐತಿ? minus 1 it is present in the third row second column. minus 1 it is present in the third row second column. So third row second column ಕಣ್ಣಿಂದ ಬಿಟ್ರಿ ನೋಡಿತಾ ನೋಡ್ರಿ. 1 2 3 minus 5 1 2 3 minus 5. So determinant ನ ಸಾಲ್ವ್ ಮಾಡ್ರಿ. 1 into minus 5 1 into minus 5 is minus 5 minus 3 2 is 6. So minus 5 minus 6 ಎಷ್ಟು ಬಂತು ನೋಡ್ರಿ? minus 5 minus 6 is minus 11 ಬಂತು. Okay, minus 11 in the sign is 3 minus as 3. So minus 11 in the sign minus ಹಚ್ಚಿದ್ರೆ minus into minus ಏನಾಯ್ತು? plus 11 ಆಯ್ತು. ತಿಳಿತಾ ಇದು? ಓಕೆ, ಇನ್ ಲಾಸ್ಟ್ ಎಲಿಮೆಂಟ್ ಏನೈತಿ ನೋಡ್ರಿ? ಲಾಸ್ಟ್ ಎಲಿಮೆಂಟ್ 3 ಐತಿ. ಸೊ 3 ಯಾವ ಕಾಲಮ್ ದಾಗ ಐತಿ? ಸೊ ಇಲ್ಲೇನ್ 3 ಐತಲ್ಲ, 3 it is present in the third row third column. 3 it is present in the third row third column. So third row third column ಕಣ್ಣಿಂದ ತೆಗೀರಿ. ಏನು ಉಳಿತಾವ ನೋಡ್ರಿ? 1 minus 1 3 4 1 minus 1 3 4 ಉಳಿತು. 1 4 is 4 1 4 is 4 minus 3 into minus 1 minus 3. So minus of minus 3 plus 3. So 4 plus 3 ಎಷ್ಟು ಬಂತು? 7 ಬಂತು. ಆನ್ಸರ್ is 7. So answer 7 ಬಂತು. 7 in the sign is 3 7 in the sign ಬಂತು plus ಬಂತು. So answer will be plus 7. ತಿಳಿತಾ? ಓಕೆ, ಸೊ ನಮಗೆ ಈಗೇನು ಬಂತು? we got the entry determinant. ಓಕೆ, ಸಾರಿ adjoint ನಮಗೀಗ ಸಿಕ್ತು. ಸೊ adjoint ಸಿಕ್ತು, ಕರೆಕ್ಟಾ? ಸೊ ಇನ್ನು ಏನು ಕಂಡಿಬೇಕು ನಾವು? ಎ ಇನ್ವರ್ಸ್ ಬೇಕಂದ್ರೆ ನಮ್ಗೆ ಏನು ಕಂಡಿಬೇಕು ನಾವು? ಸೊ ನಮ್ಗೆ ಎ ಇನ್ವರ್ಸ್ ಬೇಕಂದ್ರೆ ವಿ ಶುಡ್ ಫೈಂಡ್ adjoint of a also determinant of a. ಸೊ ನಮ್ಗೀಗ ಎ ಇನ್ವರ್ಸ್ ಬೇಕಂದ್ರೆ ವಿ ಶುಡ್ ಫೈಂಡ್ adjoint of a also we should find entry determinant of a. ಸೊ ಹಂಗಾರೆ determinant of a ಬೇಕಂದ್ರೆ ಏನು ಮಾಡ್ತೀರಿ ಹೇಳ್ರಿ? determinant of a ಬೇಕಂದ್ರೆ ಏನು ಮಾಡ್ತೀರಿ? ಸಿಂಪಲ್. ಸೊ determinant of a ಅಂತಂದ್ರ ಸೊ ಯೂಸಿಂಗ್ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಅಥವಾ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಯಾವ್ದ್ರ ಒಂದು ರೋ ಅಥವಾ ಯಾವ್ದ್ರ ಒಂದು ಕಾಲಮ್ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡ್ರಿ, ನಿಮ್ಗೆ ಡಿಟರ್ಮಿನೆಂಟ್ ಸಿಕ್ಬಿಡುತ್ತೆ. ಸೊ ನಾವೇನ್ ಮಾಡೋಣ? ಫಸ್ಟ್ ರೋ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡೋಣ. ಫಸ್ಟ್ ರೋ ಯಾವ್ದು ಗೊತ್ತಾಗೋಲ್ತಾನ? ಇಲ್ಲಿ ಐತೆ ನೋಡ್ರಿ, 1 minus 1 2. ಓಕೆ, ಇದು ಫಸ್ಟ್ ರೋ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡೋಣ ಈಗ. ಸೊ ಎಕ್ಸ್ಪಾಂಡ್ ಮಾಡೋದು ಗೊತ್ತು, ಆಲ್ರೆಡಿ ಕಲ್ತಿರಿ. ಸೊ ಫಸ್ಟ್ ರೋ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡಿದ್ರೆ ಬರುತ್ತೆ ನೋಡ್ರಿ 1. ಸೊ ಫಸ್ಟ್ 1 ಬರ್ಕೋರಿ. 1 ಯಾವ ರೋ ಯಾವ ಕಾಲಮ್ದಾಗ ಐತಿ? ಸೊ 1 it is present in the first row
first column. So 1 it is present in the first row, first column. Then first row, first column na ಕಂಡಿಂದ ತೆಗೆದ್ರೆ ಏನು ಉಳಿತಾ ನೋಡ್ರಿ 4 minus 5 minus 1 3 4 minus 5 minus 1 3. Okay, so multiply ಮಾಡ್ರಿ, determinant solve ಮಾಡ್ರಿ. 4 3s are 12, 4 3s are 12 minus 1 into minus 5 plus 5. So 4 3s are 12 minus 1 into minus 5 ಆಗುತ್ತೆ plus 5 ಆಗುತ್ತೆ. So 12 minus 5, 12 minus plus 5 ಅಂದ್ರೆ 12 minus 5, 12 minus 5 ಎಷ್ಟು ಬರುತ್ತೆ ನೋಡ್ರಿ, 12 minus 5 will be getting it as 7. ಕರೆಕ್ಟಾ? ಮುಗೀತು. ನೆಕ್ಸ್ಟ್ ಏನು ಬರ್ಕೊಂತೀರಿ, -1 ಬರ್ಕೋರಿ. ಸೊ -1 ನೆಕ್ಸ್ಟ್ ಎಲಿಮೆಂಟ್ ಯಾವ್ದೈತಿ ನೋಡ್ರಿ, ಫಸ್ಟ್ ರೋ ಒಳಗಡೆ ಸೆಕೆಂಡ್ ಎಲಿಮೆಂಟ್ ಯಾವ್ದೈತಿ, ಫಸ್ಟ್ ರೋ ಒಳಗಡೆ ಸೆಕೆಂಡ್ ಎಲಿಮೆಂಟ್ ಯಾವ್ದೈತಿ, -1. ಕರೆಕ್ಟಾ? ಸೊ -1 ಎಷ್ಟನೇ ಪೊಸಿಷನ್ ಆಗೈತಿ, ಸೊ -1 ಇಟ್ ಇಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ -1 ಇಟ್ ಇಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಹಿಂಗಾಗಿ ಅಲ್ಲಿ ಸೈನ್ ಏನ್ ಬರುತ್ತೆ, ಸೈನ್ ಮೈನಸ್ ಬರುತ್ತೆ. ಸೊ -1 ಹಿಂದೆ ಸೈನ್ ಮೈನಸ್ ಹಚ್ಚಿದ್ರೆ -1 ಆಲ್ರೆಡಿ ಐತಿ, ಅದ್ರ ಹಿಂದೆ ಮತ್ತೆ ಮೈನಸ್ ಹಚ್ಚಿದ್ರೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಕರೆಕ್ಟಾ ಇದು? ಎಸ್. ಸೊ ನೆಕ್ಸ್ಟ್, so -1 it is present in the first row second column. -1 it is present in the first row second column. So -1 first row ಒಳಗಡೆ ಐತಿ, second column ಒಳಗಡೆ ಐತಿ. ಸೊ first row second column ನ ಕಣ್ಣಿಂದ ತೆಗೆದು ಬಿಡ್ರಿ. first row second column ನ ಕಣ್ಣಿಂದ ತೆಗೆದ್ರೆ ಏನು ಉಳಿತಾ ನೋಡ್ರಿ, you will be getting 3 minus 5 2 3. you will be getting 3 minus 5 2 3. ಸೊ 3 minus 5 2 3 ಉಳಿತಾ, ಮಲ್ಟಿಪ್ಲೈ ಮಾಡ್ರಿ. 3 minus 5 2 3 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಸೊ 3 3s are ಅಳಗಿಸ್ತಿಂತಾಡ್ರಿ. 3. ಓಕೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ 3 3s are, ಸೊ 3 3s are 9 minus 5 into 2 minus 10. ಸೊ 3 3s are 9 minus 5 into 2 minus 10. ಸೊ 3 3s are 9 minus of minus 10 ಅಂದ್ರೆ plus 10 ಬರುತ್ತೆ. ಸೊ 9 plus 10 is 19 ಬಂತಿದ್ದು. ಎಷ್ಟು ಬಂತಿದ್ದು, 19 ಬಂತು. ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ 2. ಓಕೆ, ಪ್ಲಸ್ 2. ಸೊ 2 ಯಾವ ಕಾಲಮ್ ಆಗೈತಿ, ಪ್ಲಸ್ 2 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಥರ್ಡ್ ಕಾಲಮ್. ಸೊ 2 ಇಲ್ಲಿ ಏನೈತಲ್ಲ 2, ಸೊ 2 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಥರ್ಡ್ ಕಾಲಮ್. ಸೊ 2 ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ರೋ ಥರ್ಡ್ ಕಾಲಮ್. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ನ ಬಿಟ್ರೆ ಏನು ನೋಡ್ತಾ ನೋಡ್ರಿ, ಯು ವಿಲ್ ಬಿ ಗೆಟಿಂಗ್ 3 4 2 -1. ಯು ವಿಲ್ ಬಿ ಗೆಟಿಂಗ್ 3 4 2 -1. ಸೊ 3 4 2 -1 ನೋಡಿತಾ, ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ರಿ. 3 into -1 -3, 3 into -1 -3, -4 2s are 8, -3 -8, -3 -8 ಎಷ್ಟು ಬರುತ್ತೆ, -11 ಬರುತ್ತೆ. ಕರೆಕ್ಟಾ? -3 -8 ಎಷ್ಟು ಬಂತು, -11 ಬಂತು. ಸೊ ಇದನ್ನ ಯೂಸ್ ಮಾಡಿ ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ರಿ. ಈಗ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ 7 1s are 7, 19 1s are 19, 19 plus 7 ಎಷ್ಟು ಬಂತು ನೋಡ್ರಿ, 26, 26 minus 22, 26 minus 22 ಮಾಡಿದ್ರೆ ಎಷ್ಟು ಬರುತ್ತೆ, ವಿಲ್ ಬಿ ಗೆಟಿಂಗ್ ದ ಆನ್ಸರ್ 4. ಆನ್ಸರ್ ಎಷ್ಟು ಬಂತು ನೋಡ್ರಿ, ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಎಷ್ಟು ಬಂತು, ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ 4 ಬಂತು. ಓಕೆ, ಇಲ್ಲಿ ಮಾರ್ಕ್ ಮಾಡಿರ್ತೀವಿ ನೋಡ್ರಿ, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 4. ಸೊ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂತು, 4 ಬಂತು. ತಿಳಿತಾ? ಈಗ ನಮಗೇನು ಸಿಕ್ತು, ವಿ ಗಾಟ್ ಅಡ್ಜಾಯಿಂಟ್ ಆಫ್ ಎ ಅಂಡ್ ಡಿಟರ್ಮಿನೆಂಟ್ ಆಫ್ ಎ. ನಮ್ಗೆ ಅಡ್ಜಾಯಿಂಟ್ ಆಫ್ ಎ ಸಿಕ್ತು ಮತ್ತು ಡಿಟರ್ಮಿನೆಂಟ್ ಆಫ್ ಎ ಸಿಕ್ತು. ಇದನ್ನೆಲ್ಲ ಹಾಕ್ಬೇಕು, ಎ ಇನ್ವರ್ಸ್ ಇಕ್ವೇಶನ್ ಒಳಗಡೆ ಹಾಕ್ರಿ. ಇಲ್ಲಿ ಐತಲ್ಲ ಎ ಇನ್ವರ್ಸ್ ಇಕ್ವೇಶನ್ 3 ಅಂತ ಕರಿಬೇಕಂದ್ರೆ ಇದಕ್ಕೆ ಇಲ್ಲಿ ಹಾಕ್ರಿ. ಓಕೆ, ಸೊ ಅಡ್ಜಾಯಿಂಟ್ ಆಫ್ ಎನ ತಂದು ಇಲ್ಲಿ ಹಾಕ್ರಿ. ಓಕೆ, ಡಿಟರ್ಮಿನೆಂಟ್ ಆಫ್ ಎನ ತಗೊಂಡೋಗಿ ಇಲ್ಲಿ ಹಾಕ್ರಿ. ಸೊ ಅಡ್ಜಾಯಿಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಎ ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಯು ವಿಲ್ ಬಿ ಗೆಟಿಂಗ್ ಎ ಇನ್ವರ್ಸ್. ಆ ಎ ಇನ್ವರ್ಸ್ ನ ತಗೊಂಡು ನೀವೆಲ್ಲ ಹಾಕ್ಬೇಕು ಗೊತ್ತನ್ರಿ. ಇದು ಎ ಇನ್ವರ್ಸ್ ಏನು ಕಂಡಿಡಿತಲ್ಲ, ಎ ಇನ್ವರ್ಸ್ ಹೆಂಗೆ ಸಿಗುತ್ತೆ, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಆಫ್ ಎನು ಕಂಡಿಡಿದ್ವಿ, ಡಿಟರ್ಮಿನೆಂಟ್ ಆಫ್ ಎನು ಕಂಡಿಡಿದ್ವಿ, ಎರಡು ಸಿಕ್ಕರೆ ಎ ಇನ್ವರ್ಸ್ ಸಿಗುತ್ತೆ. ಇದು ಎ ಇನ್ವರ್ಸ್ ನ ತಗೊಂಡು ಹೋಗಿ ನೀವೆಲ್ಲ ಹಾಕ್ಬೇಕಂದ್ರೆ ಅದು ಮೌಸ್ ಪಾಯಿಂಟರ್ ಲಕ್ಷ ಕೊಟ್ಟು ನೋಡ್ರಿ ಗೊತ್ತಾಗುತ್ತೆ. ಎ ಇನ್ವರ್ಸ್ ಇಲ್ಲೇ ಐತಿ, ಇಲ್ಲಿಂದ ಈ ಎ ಇನ್ವರ್ಸ್ ನ ಕಂಡು ಹಿಡಿದು ಈ ಇನ್ವರ್ಸ್ ನ ತಗೊಂಡು ಹೋಗಿ ಹಿಂಗ ಹೋಗಿ ಸಕಾಶ ಹೋಗಿ ಹಿಂಗ ಹೋಗಿ ಹಿಂಗ ಮ್ಯಾಗ್ ಬಂದು ಇಲ್ಲಿ ಐತಿ ನೋಡ್ರಿ ಎ ಇನ್ವರ್ಸ್, ಇಲ್ಲಿ ಹಾಕ್ಬೇಕು ಅದನ್ನ ತಗೊಂಬಂದು, ಆವಾಗ ನಿಮ್ಗೆ ಆನ್ಸರ್ ಬರುತ್ತೆ. ತಿಳಿತಾ ಇದು? ಸೊ ಈಗ ಹಂಗಾರೆ ಎ ಇನ್ವರ್ಸ್ ನ ಕಂಡು ಹಿಡಿದ ಮ್ಯಾಗ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಇಕ್ವೇಶನ್ 2 ಬರ್ಕೋರಿ. ಎಕ್ಸ್ ಈಕ್ವಲ್ ಟು, ಸೊ ಎಕ್ಸ್ ಈಕ್ವಲ್ ಟು ಏನೈತೆ ನೋಡ್ರಿ, ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ ಎಕ್ಸ್ ಅಂದ್ರೆ ಏನ್ ಬರುತ್ತೆ, ಎಕ್ಸ್ ಅಂದ್ರೆ ಯು ವಿಲ್ ಬಿ ಗೆಟಿಂಗ್ ಎಕ್ಸ್ ವೈ ಅಂಡ್ ಝೆಡ್. ಹೌದಾ? ಸೊ ನೆಕ್ಸ್ಟ್ ಎ ಇನ್ವರ್ಸ್ ಅಂದ್ರೆ ಏನ್ ಬರುತ್ತೆ, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂದ್ರೆ 4. ಸೊ ಎ ಇನ್ವರ್ಸ್ ಅಂದ್ರೆ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಹೌದಾ? ಸೊ ಅಡ್ಜಾಯಿಂಟ್ ಆಫ್ ಎ ಬರ್ಕೊಳ್ಳೋಣ ಮೊದಲ. ಓಕೆ, ವಿಲ್ ಬಿ ರೇಟಿಂಗ್ ದ ಅಡ್ಜಾಯಿಂಟ್. ಸೊ ಅಡ್ಜಾಯಿಂಟ್ ಬರೋಣ, ಆಮೇಲೆ ಡಿಟರ್ಮಿನೆಂಟ್ ಆಫ್ ಬಿ ಬರೋಣ.
ಓಕೆ. ಸೊ ಅಡ್ಜಾಯಿಂಟ್ ಏನೈತೆ ನೋಡ್ರಿ, ಅಡ್ಜಾಯಿಂಟ್ 7 1 minus 3. So 7 1 minus 3 minus 19 minus 1 plus 11 minus 11 minus 1 7. Okay, so adjoint 6th. So adjoint 6th. Next ಏನು ಸಿಕ್ತ್ರಿ, ಡಿಟರ್ಮಿನೆಂಟ್ ಆಫ್ ಏನು ಸಿಕ್ಕೈತಿ 4 ಆಲ್ರೆಡಿ ಸಿಕ್ಕೈತಿ. ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬಿ ಬರ್ಕೋರಿ. ಮ್ಯಾಟ್ರಿಕ್ಸ್ ಬಿ ಏನೈತೆ ನೋಡ್ರಿ, ಮ್ಯಾಟ್ರಿಕ್ಸ್ ಬಿ ಸರ್ ಮ್ಯಾಟ್ರಿಕ್ಸ್ ಬಿ ಎಲ್ಲಿ ಐತಿ ಅಂದ್ರೆ ಮ್ಯಾಟ್ರಿಕ್ಸ್ ಬಿ ಮ್ಯಾಗ ಬರ್ರಿ. ಮ್ಯಾಟ್ರಿಕ್ಸ್ ಬಿ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಐತೆ ನೋಡ್ರಿ ಮ್ಯಾಟ್ರಿಕ್ಸ್ ಬಿ, ಕಣ್ಣಿಗೆ ಕಾಣತೈತೆ ಎಲ್ಲರಿಗೂ. ಸೊ 7 minus 5 12, ದಿಸ್ ಇಸ್ ಮ್ಯಾಟ್ರಿಕ್ಸ್ ಬಿ. ಸೊ ಆ ಮ್ಯಾಟ್ರಿಕ್ಸ್ ಬಿನ ತಗೊಂಡು ಹೋಗಿ ಕೆಳಗಡೆ ಬರ್ರಿ, ಕೆಳಗಡೆ ಬರ್ರಿ, ಕೆಳಗಡೆ ಬರ್ರಿ, ಕೆಳಗಡೆ ಬರ್ರಿ ಮ್ಯಾಟ್ರಿಕ್ಸ್ ಬಿ. ಸೊ ಏನಿತ್ತು ಮ್ಯಾಟ್ರಿಕ್ಸ್ ಬಿ, ಮ್ಯಾಟ್ರಿಕ್ಸ್ ಬಿ ಏನಿತ್ತು 7 ಇತ್ತು, -5 ಇತ್ತು, ಆಮೇಲೆ ಏನಿತ್ತು 12 ಇತ್ತು. ಸೊ ಮ್ಯಾಟ್ರಿಕ್ಸ್ ಬಿ ಏನಿತ್ತು 7 minus 5 12 ಇತ್ತು. ಇದನ್ನ ಇಲ್ಲಿ ಹಾಕ್ರಿ. ಓಕೆ, ಸೊ 7 minus 5 12. ನೆಕ್ಸ್ಟ್ ಏನು ಮಾಡ್ರಿ ಅಂದ್ರೆ ಈಗ ಎ ಇನ್ವರ್ಸ್ ಇಂಟು ಬಿ ಮಾಡ್ರಿ, ಎಕ್ಸ್ ವೈ ಝೆಡ್. ಓಕೆ, ಸೊ 1/4 1/4. ನೆಕ್ಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದು ಫಸ್ಟ್ ಮ್ಯಾಟ್ರಿಕ್ಸ್ ಇಲ್ಲಿ ಐತಲ್ಲ, ಈ ಮ್ಯಾಟ್ರಿಕ್ಸ್ ಇವೆರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಇಂದ ಆರ್ಡರ್ ಎಷ್ಟೈತೆ ನೋಡ್ರಿ 3 x 3. ಸೊ ಸೆಕೆಂಡ್ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟೈತಿ 3 x 1. ಸೊ ಎರಡು ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ, ಮಾಡಕ್ ಬರುತ್ತೆ. ಸೊ ಎರಡು ಯಾಕೆ ಮಲ್ಟಿಪ್ಲಿಕೇಶನ್ ಮಾಡಕ್ ಬರುತ್ತೆ, ಇದರ ಒಂದನೇ ಮ್ಯಾಟ್ರಿಕ್ಸಿನ ಆರ್ಡರ್ 3 x 3, ಇದಕ್ಕೆ 3 ಕಾಲಮ್ ಅದಾವ, ಇದಕ್ಕೆ ಏನದಾವ 3 ರೋಸ್ ಅದಾವ. ಸೊ ಹಂಗಾರೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು ಅನ್ಕೊಂಡಿನಿ. ಹೆಂಗ್ ಮಾಡ್ತೀರಿ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಫಸ್ಟ್ ಕಾಲಮ್, ಹೌದಾ? ಸೊ ಮಲ್ಟಿಪ್ಲಿಕೇಶನ್ ಮಾಡ್ರಿ ಹಂಗೆ. ಸೊ ಹಂಗೆ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ ಆನ್ಸರ್, ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ 8. ಓಕೆ, ಸೊ ನೆಕ್ಸ್ಟ್ ಸಿಮಿಲರ್ಲಿ multiply second row first column ಮಾಡಿದ್ರ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡ್ರಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡ್ರಿ. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಸೊ ಯು ವಿಲ್ ಬಿ ಗೆಟಿಂಗ್, ಕ್ಯಾಲ್ಕುಲೇಟ್ ಮಾಡ್ರಿ, 19 into 7 133 minus 1 into 5 plus 5 11 12 132. ಓಕೆ, ಸೊ ಎಲ್ಲಾನು ಸೇರಿದ್ರೆ 133 minus 132 ಸೇರಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಇಟ್ ಈಸ್ ಅರೌಂಡ್ 12 ಬರ್ತನ್ರಿ, 4 ಬರುತ್ತೆ. 4 ಬಂತಿದ್ದು, ಹೌದಾ? 4. ನೆಕ್ಸ್ಟ್ 11 7s. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ನೋಡ್ರಿ, ನೆಕ್ಸ್ಟ್ ಏನು ಮಾಡ್ರಿ, ಥರ್ಡ್ ರೋ ಫಸ್ಟ್ ಕಾಲಮ್. ಸೊ ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡ್ರಿ, ಮಾಡಿದ್ರೆ 11 7s 77 ಪ್ಲಸ್ 5. ಸೊ 77 ಪ್ಲಸ್ 5 ಅಂದ್ರೆ ಎಷ್ಟು ಬಂತ್ರಿ, 72 ಬಂತು. ಸೊ -72 ಪ್ಲಸ್ 84 ಅಂದ್ರೆ 12 ಬಂತು ಆನ್ಸರ್, ಹೌದಾ? ಸೊ ಆನ್ಸರ್ ವಿಲ್ ಬಿ 12. ಇಷ್ಟಂತೂ ಬಂತೀಗ. ಯಾವ್ದು ಎ ಇನ್ವರ್ಸ್ ಮ್ಯಾಟ್ರಿಕ್ಸ್ ಮತ್ತು ಬಿ ಮ್ಯಾಟ್ರಿಕ್ಸ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರು. ಓಕೆ, ಸೊ ಈಗ ನೋಡ್ರಿ, ಇದನ್ನ ಡಿವೈಡೆಡ್ ಬೈ ಮಾಡ್ಬೇಕು ನೀವು 4 ಮಾಡ್ಬೇಕು. 8 4 12 ಏನು ಬಂದ್ರೆ ಡಿವೈಡ್ ಬೈ 4 ಮಾಡ್ಬೇಕು. ಇದೇನು ಬಂತಲ್ಲ 8 4 12, ಇದೇನಿದು ಎ ಇನ್ವರ್ಸ್ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ಬಂತು. ಸೊ ಅದನ್ನ ಡಿವೈಡೆಡ್ ಬೈ 4 ಮಾಡ್ಕೋರಿ. ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಸೊ 8 4 12 ಡಿವೈಡೆಡ್ ಬೈ 4 ಮಾಡಿದ್ರೆ ಏನಾಗುತ್ತೆ ನೋಡಿ. ಓಕೆ, ಸೊ 8 ಡಿವೈಡೆಡ್ ಬೈ 4 ಮಾಡಬೇಕು. 8 ಡಿವೈಡೆಡ್ ಬೈ 4 4 ಡಿವೈಡೆಡ್ ಬೈ 4 12 ಡಿವೈಡೆಡ್ ಬೈ 4. ಸೊ ಅಷ್ಟನ್ನು ಡಿವೈಡೆಡ್ ಬೈ 4 ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್, ಚಂದ ಹೇಳ್ತೀನಿ ನೋಡ್ರಿ ನಾನು. ಸೊ ಎಲ್ಲಾನು ಡಿವೈಡ್ ಬೈ 4 ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ವಿಲ್ ಬಿ ಗೆಟಿಂಗ್ ಎಕ್ಸ್ ವೈ ಝೆಡ್ ಈಕ್ವಲ್ ಟು ಏನು ಬರ್ತಂದ್ರೆ ವಿಲ್ ಬಿ ಗೆಟಿಂಗ್ 2 1 3 ಬಂತು. ಸೊ 2 1 3 ಬಂತು, ಕರೆಕ್ಟಾ?
you will be getting 2 1 3. So ಅದಕ್ಕೆ ನಾನು ಬರೀಬಹುದು, I can write x equal to 2, y equal to 1 and z equal to 3. Okay, x equal to 1, y equal to 2 and z equal to 3 ಬರೀಬಹುದು. ಸೊ ಏನು ಬಂತು ನೋಡ್ರಿ ಆನ್ಸರ್, ಫೈನಲ್ ಆನ್ಸರ್. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ ರೀ ಹಂಗಾರೆ, ಎಕ್ಸ್ ವೈ ಝೆಡ್ ಆನ್ಸರ್ ಏನು ಬರುತ್ತೆ ನೋಡ್ರಿ, ಎಕ್ಸ್ ವೈ ಝೆಡ್ ಆನ್ಸರ್ ಏನು ಬಂತಂದ್ರೆ 2 1 and 3 ತಿಳಿತಾ. ಓಕೆ, ದೀಸ್ ಆರ್ ಅವರ್ ಫೈನಲ್ ಆನ್ಸರ್ಸ್, ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 1 and z ಈಕ್ವಲ್ ಟು 3. ಸೊ ಹೆಂಗೆ ಮಾಡಬೇಕು, ಇದು ಸ್ವಲ್ಪ ಕೇಳೋಬೇಕಾದ್ರೆ ಲೆಂದಿ ಆಗುತ್ತೆ, ಬಟ್ ಒನ್ಸ್ ಯು ಪ್ರಾಕ್ಟೀಸ್ ಇಟ್ ವಿಲ್ ಬಿ ಈಸಿ. ಯು ಕ್ಯಾನ್ ಕಂಪ್ಲೀಟ್ ಇಟ್ ಇನ್ ವಿದಿನ್ 7 minutes. ಓಕೆ, ಸೊ ಹೆಂಗೆ ಮಾಡಬೇಕು, ಅವ್ರು ಎ ಎಕ್ಸ್ ಸ್ಟಾರ್ಟಿಂಗ್ ಏನು ಕೊಟ್ಟಿರ್ತಾರಲ್ಲ ಅದನ್ನ ಎ ಎಕ್ಸ್ ಈಕ್ವಲ್ ಟು ಬಿ ಬರ್ಕೋಬೇಕು. ನೆಕ್ಸ್ಟ್ ಏನು ಬರ್ಕೊಂತೀರಿ, ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಮಾಡ್ಕೋಬೇಕು. ನೆಕ್ಸ್ಟ್ ಎ ಇನ್ವರ್ಸ್ನ ಕಂಡಿಬೇಕು ಯೂಸಿಂಗ್ ದ ಫಾರ್ಮುಲಾ adjoint ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ದೆನ್ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 2 ಯಾವುದು ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ ಯು ವಿಲ್ ಗೆಟ್ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 1 and z ಈಕ್ವಲ್ ಟು 3. ಆಮೇಲೆ ನೀವು ಮಾಡಿದ್ದು ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಬೇಕಂದ್ರೆ, ನೀವು ಮಾಡಿದ್ದು ಕರೆಕ್ಟ್ ಐತಿಲ್ಲ, ನಿಮ್ಗೆ ಆನ್ಸರ್ ಬಂದಿದ್ದು ಕರೆಕ್ಟ್ ಅದ ನಿಮ್ಗೆ ಗೊತ್ತಾಗಬೇಕಂದ್ರೆ ಏನು ಮಾಡಬೇಕು, ಇದು ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 1, z ಈಕ್ವಲ್ ಟು 3 ಇದೇನು ಬಂದವಲ್ಲ ಆನ್ಸರ್ಸ್, ಈ ಆನ್ಸರ್ಸ್ನ ಏನು ಮಾಡಬೇಕು, ಈ ಆನ್ಸರ್ಸ್ನ ಅವ್ರೇನು ಇಕ್ವೇಷನ್ಸ್ ಕೊಟ್ಟಾರಲ್ಲ, ಸ್ಟಾರ್ಟಿಂಗ್ ಅವ್ರೇನು ಇಕ್ವೇಷನ್ಸ್ ಕೊಟ್ಟಿರ್ತಾರಲ್ಲ ಅದ್ರೊಳಗಡೆ ಹಾಕಿ ನೋಡ್ಬೇಕು. ಸೊ ನಿಮಗೆ ಬಂದಿರೋ ಆನ್ಸರ್ಸ್ನ ಅವ್ರೇನು ಇಕ್ವೇಷನ್ಸ್ ಕೊಟ್ಟಿರ್ತಾರಲ್ಲ ಅವ್ರು ಕೊಟ್ಟಿದ್ದ ಇಕ್ವೇಷನ್ ಒಳಗಡೆ ಹಾಕಿ ನೋಡಿದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಮ್ಯಾಚ್ ಆಗತ್ತೆ ಅಂತ. ಅದು ಮ್ಯಾಚ್ ಆದ್ರೆ ಆಬ್ವಿಯಸ್ಲಿ ಆನ್ಸರ್ ಕರೆಕ್ಟ್ ಬಂದೈತೆ. ಸಪೋಸ್ ಅದು ಇಕ್ವೇಷನ್ ಸ್ಯಾಟಿಸ್ಫೈ ಆಗೋಲ್ತಂದ್ರೆ ಆನ್ಸರ್ ಸಮ್ವೇರ್ ಈಸ್ ರಾಂಗ್ ಅಂತ ನೀವು ತಿಳ್ಕೊಂಡು ಮತ್ತು ಸಾಲ್ವ್ ಮಾಡೋದು, ತಿಳಿತಾ ಇದು. ಓಕೆ, ಬಟ್ ಈ ಪ್ರಾಬ್ಲಮ್ಸ್ ಒಳಗಡೆ ಏನು ಲಕ್ಷ್ಯ ಇರಲಿ ಅಂದ್ರೆ ಸೈನ್ಸ್ ಬಹಳ ಇಂಪಾರ್ಟೆಂಟ್. ಪ್ಲಸ್ ಮೈನಸ್ ಸೈನ್ಸ್ ಏನಾರ ಹೆಚ್ಚು ಕಡಿಮೆ ಆದ್ರೆ ಹೋಗ್ಬಿಡುತ್ತೆ. ಸೊ ಸೈನ್ಸ್ ಬಹಳ ಇಂಪಾರ್ಟೆಂಟ್. ರೋ ವೈಸ್ ಕಾಲಮ್ ವೈಸ್ ನೋಡ್ಬೇಕಾದ್ರೆ ಕಣ್ಣು ಪಟ ತಿರುಗಿಸ್ಬೇಕು. ಓಕೆ, ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆತಂದ್ರೆ ಹೋಗ್ಬಿಡುತ್ತೆ ಪ್ರಾಬ್ಲಮ್. ಅದಕ್ಕೆ ಈ ಪ್ರಾಬ್ಲಮ್ಸ್ ಒಳಗಡೆ, ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಒಳಗಡೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇನ್ನೊಮ್ಮೆ ಹೇಳಾದೀನಿ, ಕಣ್ಣು ತಿಳಿತಾ. ಸೊ ಅದಕ್ಕೆ ಕರೆಕ್ಟಾಗಿ ಕಣ್ಣು ತೆಗೆದು ಸಾಲ್ವ್ ಮಾಡಿರಿ ಅಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ತಿಳಿತಾ. ಓಕೆ, ಥ್ಯಾಂಕ್ ಯು.